ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅಮ್ಮನ ಮನೆಗೆ ಬಂದ ದಿನ ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ. ನಿನ್ನೆ ಮತ್ತೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು. ಹಾಗಾಗಿ ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ. ಆ್ಯಂಡ್ ಇನ್ನು ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಪಾಪುಗೆ ಆಲ್ರೆಡಿ ದೋಸೆ ತಿನ್ನಿಸಿದೆ. ಅವಳು ಬೆಳಗ್ಗೆ ಬೇಗನೆ ಎದ್ಬಿಟ್ಲು, ಆಯಿತಾ. ನಾನು ಬೇಗ ಎದ್ದೆ, ಮತ್ತು ಇನ್ನೇನು ಮಾಡೋದು, ನನಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಳು ಬೇಗನೆ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಅವ್ಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಇನ್ನು ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಬನ್ನಿ, ಇವತ್ತಮ್ಮ ಏನು ಮಾಡಿದ್ದಾರೆ ನೋಡೋಣ. ಅದ್ರ ಜೊತೆಗೆ ಬ್ಲಾಗ್ ಕೂಡ ಹೇಗೆ ಹೋಗುತ್ತೆ ಇವತ್ತಿನ ಬ್ಲಾಗ್ ಅಂತಲೂ ನೋಡೋಣ. ಬನ್ನಿ ಹೋಗೋಣ. ಪಾಪದು ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು. ಅವಳು ಚಿಕ್ಕಮ್ಮ ಜೊತೆ ಆಟ ಆಡ್ಕೊಂಡು ಇಲ್ಲಿ ಹೊರಗಡೆ ಬಂದಿದ್ದಾಳೆ. ಹೂವೆಲ್ಲ ಕಿತ್ಕೊಡ್ಬೇಕು ಅವಳಿಗೆ. ಹಾಗೆ ಹಸು ನೋಡೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ ಅವಳು ಹಸು ತೋರಿಸ್ತೀನಿ ಅಂತ ಚಿಕ್ಕಮ್ಮ ಕರ್ಕೊಂಡು ಬಂದಿದ್ದು. ಇಲ್ಲೇನೋ ಮಾಡ್ತಾಯಿದ್ದಾರೆ ಇಬ್ಬರು ಸೇರಿಕೊಂಡು. ಅವಳಿಗಂತೂ ಅಜ್ಜಿ ಮನೆಗೆ ಬಂದರೆ ಹಸು ನೋಡಬೇಕು, ಇಲ್ಲ ಅಂತಂದರೆ ಫಿಶ್ ಇರುತ್ತಲ್ವ ಅದನ್ನು ತೋರಿಸ್ಬೇಕು, ಹಕ್ಕಿಗಳನ್ನು ನೋಡಬೇಕು. ಇದೆ ದಿನದಲ್ಲಿ ಒಂದು 2-3 ರೌಂಡ್ ಅಂದರೂ ಹೋಗಲೇಬೇಕು ಅವಳಿಗೆ. ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅವಳಿಗೆ, ಎಲ್ಲನೂ ತೋರಿಸ್ಕೊಂಡು. ನೋಡಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ಅಂತ. ಎಲ್ಲ ಕಾಯಿ ಇದೆ ಇನ್ನು ಎಳೆದು, ನೋಡಿ ಕಾಣಿಸ್ತಿದ್ಯಾ? ಪ್ಯಾಷನ್ ಫ್ರೂಟ್ ಫುಲ್ ಆಗಿದೆ, ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಫಿಶ್ ಇದೆ, ಫಿಶ್ಗಳು. ನಿಮಗೂ ಈ ಥರ ಫಿಶ್ ಎಲ್ಲ ಬೇಕು ಅಂತಂದರೆ ನಾನು ಡೀಟೇಲ್ಸ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಪೆಟ್ಸ್ ವರ್ಲ್ಡ್ ಬೈ ಶ್ರೀಪಾದ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಅಲ್ಲೂ ನಿಮ್ಗೊಂದಷ್ಟು ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಆಯಿತಾ. ನೋಡಿ ಇಲ್ಲಿ ಈ ಥರ ಇದೆಲ್ಲ ಗಪ್ಪಿ, ಫಾರಿನ್ ಇಂಪೋರ್ಟೆಡ್ ಗಪ್ಪಿಗಳು ಇದೆಲ್ಲ. ಲೋಕಲ್ ಗಪ್ಪಿ ಕೂಡ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಥರ ಫಿಶ್ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಕೊರಿಯರ್ ಮೂಲಕ ಕೂಡ ಕಳಿಸ್ತಾರೆ. ಲೈವ್ ಫಿಶ್ ಕೂಡ ಚೆನ್ನಾಗೇ ಬರುತ್ತೆ ಕೂಡ, ಆಯಿತಾ. ಸೊ ನಿಮಗೆ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ನಂಬರೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ ನಾನು, ಚೆಕ್ ಮಾಡಿ. ಅಲ್ಲೂ ಕೂಡ ಇದೆ ನೋಡಿ, ಎಷ್ಟೊಂದಿದೆ. ನೋಡೋಣ ಇವ್ರು ಎಲ್ಲಿ ಹೋದ್ರು ನೋಡೋಣ. ನೋಡಿ ಇಲ್ಲವ್ರೆ. ನೋಡಿ ಇವಳು ಹುಲ್ಲು ಕೊಡ್ತಾಳೆ, ಅದು ಬರ್ತಾನೆ ಇಲ್ಲ ಈ ಕಡೆ. ಕುഞ്ഞുಂಬೆಲ್ಲಿದೆ ನೋಡಿ. ಇದು ಒಪ್ಪಕ್ಕನ ಮಗಳು, ಇದಕ್ಕೆ ಹೆಸರು ರಾಣಿ ಅಂತ ಇವಳಿಗೆ ಹೆಸರಂತೆ. ಆಮೇಲೆ ಇದು ಒಂದು ಹೊಸದು ಬಂದಿದೆ, ಅಲ್ಲಿ ಆ ಕಡೆ ಒಂದಿದೆ ಹೊಸದು, ಅದಕ್ಕೊಂದು ಪುಟ ಆಣಿ ಕರು ಇದೆ ನೋಡಿ. ಆ್ಯಂಡ್ ಇವಳ ಹೆಸರು ನಿಮ್ಗೆ ಗೊತ್ತಿರ್ಬೋದು, ಒಪ್ಪಕ್ಕ ಅಂತ ಹೆಸರು ಇವಳ್ದು. ಇವಳಿಗೆ ಎಷ್ಟು ಸಲ ನೋಡಿದ್ರೂ ಸಾಕಾಗೋದಿಲ್ಲ ನೋಡಿ. ಆ ಕಡೆಯಿಂದ ಹೋಗಿ ನೋಡೋಣ, ಈ ಕಡೆಯಿಂದ ಹೋಗಿ ನೋಡೋಣ ಅಂತಾಳೆ ಅಲ್ವೇನೆ. ಅಲ್ಲಿ ಇದ್ದಂಬೆ ಎಷ್ಟು ಉಂಬೆ ಇದು ಕಂದ, ತುಂಬ ಉಂಬೆ ಇದು. ಆಚೆ ಕರಳಿ ಇದ್ದಂಬೆ. ಕೊಕ್ಕರೆ ಬಂದು ಪೂರ್ತಿ ಫಿಶ್ ಎಲ್ಲ ತಿಂದು ಹೋಗ್ಬಿಟ್ಟಿತ್ತಂತೆ. ಹಾಗಾಗಿ ಇವಾಗ ನೆಟ್ ಹಾಕಿದ್ದಾರೆ. ನೆಟ್ಟಿಲ್ದ ಒಳಗೆ ಹೊಕ್ಕಾಳಿ ಕೊಕ್ಕರೆ. ಅರೆ ಹೆಂಗ ಇದು ಮಾಡೋದು? ಸಿಡಿ ಕಟ್ಟಿತ್ತು, ಸಿಡಿ ವರ್ಕ್ ಆಗ್ತಿಲ್ಲ, ಈಗ ನೆಟ್ ಹಾಕಿದ್ದು. ದೊಡ್ಡ ಮೀನುಗಳು, ಗಪ್ಪಿಲಿ ದೊಡ್ಡ ಸೈಜ್ ಬಂದ ಮೀನುಗಳು. ಪಾಪಿ ಕೊಕ್ಕರೆ ಬಂದು ತಿಂದ್ಬಿಡ್ತಂತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಕಾಲ್ ಮಾಡಿದ್ರೆ ನಾನು ಗುಂಡಿ ಒಳಗೆ ಹೋಗ್ತಿದ್ದೆ ಕಥ ಮನೇನೆ. ಇದು ಎಲ್ಲ ಹೋಗಲ್ಲ ಒಂದು ಸುಮಾರಷ್ಟು ವೆರೈಟಿ ಇದೆ ಫ್ರೆಂಡ್ಸ್. ಇಲ್ಲೊಂದು ಸ್ವಲ್ಪನೇ ಇರೋದು, ಬೇರೆ ವೆರೈಟೀಸ್ ಎಲ್ಲ ಬೇರೆ ಕಡೆ ಇದೆ. ನಿಮಗೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಆಗಿ. ನೀವು ನನ್ನ ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಏಯ್ ನೋ ಹೇಳ್ಕಂದ ನೋ ಓ ಪ್ಯಾಷನ್ ಫ್ರೂಟ್ ಇದ್ದು ಮಾಡಲೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ. ಇದೊಂದು ಒಣಗೋಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೊಂದು ಸ್ವಲ್ಪ ಇದೆ ನೋಡಿ
ಫ್ರೆಂಡ್ಸ್, ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ನೀರು ದೋಸೆ ಮತ್ತು ಬೆಳ್ಳುಳ್ಳಿ ಚಟ್ನಿ ಮಾಡಿದರು. ಅದಂತೂ ಸಕ್ಕತ್ತಾಗಿತ್ತು. ಸೊ ನಾನು ಅಮ್ಮನ ಹತ್ರ ಮಾತಾಡಿಕೊಂಡು ದೋಸೆ ತಿಂತಾಯಿದ್ದೆ. ಅಮ್ಮ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾಯಿದ್ರು. ಅದನ್ನು ತಿನ್ನೋದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ನಮಗೆ ಆರಾಮ್ಸೆ ಕೂತ್ಕೊಂಡು ತಿನ್ನೋದು ಒಂಥರ ಸುಮಾರು ದಿನಗಳೇ ಆಗೋದಂಗೆ ಆಗಿಬಿಟ್ಟಿತ್ತು ನನಗಂತೂ. ಬಿಕಾಸ್ ಏನೋ ಅರ್ಜೆಂಟ್ ಎಲ್ಲ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ನನಗೆ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಎಲ್ಲ ಹರಿಬರಿನಲ್ಲೇ ಮಾಡ್ಕೊತಾ ಇದ್ದೆ. ಇವತ್ತಂತೂ ಫುಲ್ಲು ಆರಾಮದಲ್ಲಿ ನಾನು ನಿಧಾನಕ್ಕೆ ಹಂಗೆ ನಾನು ಟೇಸ್ಟನ್ನು ಎಂಜಾಯ್ ಮಾಡ್ಕೊಂಡು ತಿಂದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಚಿಕ್ಕಮ್ಮ ಮತ್ತು ಮಗಳ ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಯ್ತಿಲ್ಲ. ನೋಡಿ ಎಷ್ಟು ಡೌ ಮಾಡ್ತಾಳೆ. ಆರ್ಕಂದದು ಆರದು ಏಯ್ ಹೇಳೋ ಅದಾಯ್ತು ನನಗೆ ಕಮ್ಮ 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 ನೋಡಿ ಸೊ ಇವತ್ತಂತೂ ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಬಂದಿತ್ತು. ಆಮೇಲಂತೂ ನೋಡಿ ಸಿಕ್ಕಾಪಟ್ಟೆ ಮಳೆಗಾಲದ ಥರ ಅನ್ನಿಸ್ತಾ ಇತ್ತು. ನೋಡಿದ್ರಂತೂ ಫುಲ್ ಕತ್ಲೆ ಆಗಿಬಿಟ್ಟು ಸಕ್ಕದಾಗಿ ಜೋರಾಗಿ ಮಳೆ ಶುರುವಾಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ಅಡಿಕೆ ಎಲ್ಲ ಒಂದು ಸ್ವಲ್ಪ ಜೋರಾಗಿ ಮಳೆ ಬರ್ತಾಯಿತ್ತಲ್ವ. ಸೊ ಇನ್ನದು ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗೋದು ಬೇಡ ಅಂತಂದ್ಬಿಟ್ಟು ಎಲ್ಲ ಅಪ್ಪ ಒಂದು ಸ್ವಲ್ಪ ಅಡಿಕೆನ ಎಳೆದು ರಾಶಿ ಮಾಡ್ತಾಯಿದ್ದಾರೆ. ಹಾಗೆ ಒಂದು ಮಳೆದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ನೋಡಿ ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ. ಎಷ್ಟು ಕತ್ಲೆ ಆಗಿಬಿಟ್ಟಿತ್ತು ಅಂತಂದರೆ ಬೆಳಗ್ಗೆನ ರಾತ್ರಿನ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು. ಸಂಜೆ ಥರ ಹೋಗ್ಬಿಟ್ಟಿತ್ತು. ಚೆನ್ನಾಗಿ ಮಳೆ ಬೇರೆ ಬರ್ತಿತ್ತು. ಆ ಪಾಪು ಕೂಡ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ನಿದ್ದೆ ಮಾಡಿದ್ಲು. ಸೊ ಆ ಗ್ಯಾಪಲ್ಲಿ ನಾನು ಕೂಡ ಒಂದು ಸ್ವಲ್ಪ ನಿದ್ದೆ ಮಾಡಿಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು ಊಟದ ಟೈಮು. ಸೊ ಅಮ್ಮ ಬೆಳಗ್ಗೆ ಒಂದು ಸ್ವಲ್ಪ ರೈಸ್ ಇಟ್ಟಿದ್ರು. ಸೊ ಪುಳಿಯೋಗರೆ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಸೊ ಪುಳಿಯೋಗರೆ ಮಾಡಿದ್ರು. ಅದನ್ನೇ ನಾನು ಮಧ್ಯಾಹ್ನಕ್ಕೆ ತಿಂದ್ಕೊಂಡೆ. ಸಖತ್ತಾಗಿ ಸೂಪರಾಗಿ ಬಂದಿತ್ತು ಕೂಡ. ಏನೇ ತಿಂತಿದ್ರು ನಂಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಅದೇನೋ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಕೆಲವೊಬ್ರಿಗೆ ಈ ಥರ ಇರುತ್ತೆ, ಮೊಸರಾಗಲಿ ಉಪ್ಪಿನಕಾಯಿ ಈ ಥರ ಒಂದು ಸ್ವಲ್ಪ ಇದ್ರೇ ಅವ್ರ ಊಟ ಕಂಪ್ಲೀಟ್ ಅಂತ. ಸೊ ನನಗೆ ಅದೇ ಥರ ಉಪ್ಪಿನಕಾಯಿ ಒಂದು ಸ್ವಲ್ಪ ಇದ್ದರೆ ತುಂಬಾ ಟೇಸ್ಟ್ ಎನ್ಹ್ಯಾನ್ಸ್ ಆದಂಗೆ ಅನಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಂಚ್. ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಅಂದರೆ ನೈಟ್ಗೆ ನಾವು ಚಪಾತಿ ಮಾಡಿದ್ವಿ. ಸೊ ಅದಕ್ಕೊಂದು ಒಳ್ಳೆ ಸೈಡ್ ಡಿಶನ್ನು ಕೂಡ ಮಾಡಿದ್ದೆ. ಸೊ ಆ ಸೈಡ್ ಡಿಶ್ ರೆಸಿಪಿನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೆಂಡೆಕಾಯಿ ಅಂತೂ ಎಲ್ಲ ಕಡೆ ಸಿಗುತ್ತೆ ಅಲ್ವಾ. ಸೊ ಸಖತ್ತಾಗಿ ಬೆಂಡಿ ಮಸಾಲ ಅಂತ ಒಂದು ನಾರ್ತ್ ಇಂಡಿಯನ್ ಡಿಶ್ ಮಾಡಿದ್ದೆ. ಸೂಪರಾಗಿ ಬಂದಿತ್ತು. ಸೊ ಆ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಬೆಂಡೆಕಾಯಿನ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ನಿಮ್ಗೆ ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೊಬೋದು, ಬಟ್ ಇದು ಬೆಟರ್ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ತುಂಬ ದಪ್ಪನೂ ಇರಲ್ಲ, ಹಾಗಾಗಿ ಬೇಗನೆ ಬೆಂದ್ಕೊಳ್ಳುತ್ತೆ ಆ್ಯಂಡ್ ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಸೊ ಈ ಥರ ಕಟ್ ಮಾಡಿರೋ ಬೆಂಡೆಕಾಯಿನ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಆ ಬೆಂಡೆಕಾಯಿನಲ್ಲಿರುವಂಥ ಒಂಥರ ಲೋಳೆ ಎಲ್ಲ ಹೊರಟೋಗ್ಬೇಕು. ಆ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಉಪ್ಪೆಲ್ಲ ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಥರ. ಸೊ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರ್ತೀನಿ. ಈ ಕಡೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿಲ್ಲ ಅಂತಂದರೆ ಸಿದೋಗ್ಬಿಡತ್ತೆ. ಸೊ ಈ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ, ಕಡಲೆ ಹಿಟ್ಟು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಬೆಂಡೆಕಾಯಿ ನೋಡಿ ಈ ಥರ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ಆಮೇಲೆ ಮತ್ತೆ ಬೇಯಿಸ್ಕೊಳ್ಳೋದು ಹೆಂಗೂ ಇದೆ ಅಲ್ವಾ. ಸೊ ಈ ಥರ ಆದರೆ ಸಾಕು. ಆ್ಯಂಡ್ ಇಲ್ಲಿ ಕಡಲೆ ಹಿಟ್ಟು ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಸೊ ಇಷ್ಟಾದರೆ ಸಾಕು. ಇವಾಗ ಮತ್ತೆ ಬೆಂಡೆಕಾಯಿ ಫ್ರೈ ಮಾಡಿದ್ವಲ್ವ, ಅದೇ ಬಾಣಲಿಗೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ. ನೀವು ಜಜ್ಕೊಂಡಾದರೂ ಹಾಕ್ಕೋಬೋದು, ಬಟ್ ಪೇಸ್ಟ್ ಹಾಕೋ ಬದಲು ಜಜ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಘಮ ಜಾಸ್ತಿ ಇರುತ್ತೆ. ಸೊ ಆ ಥರ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿನ 2 ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಸೊ ಈ ಥರ ನೋಡಿ, ತುಂಬ ರಾ ಆಗಿರಬಾರ್ದು, ಅದೊಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಒಂದು 4 ಟೊಮ್ಯಾಟೊ ಹಣ್ಣು, ಮೀಡಿಯಮ್ ಸೈಜ್ ಟೊಮ್ಯಾಟೊನೇ ನಾನು ತೊಗೊಂಡಿರೋದು. 4 ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೇನು ರುಬ್ಬೋದಿಲ್ಲ, ಏನು ಹೆವಿ ಮಸಾಲ ಇಲ್ಲ, ಏನೂ ಇಲ್ಲ. ಸೊ ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳ್ತಾರಲ್ವ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶಿ ಆಗಲಿ ಅಂತ. ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಖಾರಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಇದೆರಡನ್ನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 1 ಸ್ಪೂನ್
ಸಣ್ಣ ಸ್ಪೂನ್ ಐಸ್ ಕ್ರೀಮ್ ಸ್ಪೂನ್ ನೋಡಿದ್ರಲ್ವ ಎಷ್ಟು ಚಿಕ್ಕ ಸ್ಪೂನ್ ಅಂತ, ಅದರಲ್ಲಿ ಒಂದೇ 1 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಈ ಬೇ ಲೀಫು ಪಲಾವ್ ಎಲೆ ಅಂತ ಹೇಳ್ತೀವಲ್ವ ಅದನ್ನು ಆ್ಯಕ್ಚುಲಿ ನಾನು ಆವಾಗಲೇ ಎಣ್ಣೆ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ. ಸೊ ಆವಾಗಲೇ ಒಂದು ಸ್ವಲ್ಪ ಸೋಂಪು ಕಾಳು ಮತ್ತು ಈ ಪಲಾವ್ ಎಲೆನ ಹಾಕ್ಕೋಬೇಕಿತ್ತು. ಸೋಂಪು ಕಾಳು ಖಾಲಿಯಾಗಿತ್ತು, ನಂಗೆ ಪಲಾವ್ ಎಲೆ ಅವಾಗ ನೆನಪಾಗಿಲ್ಲ. ಸೊ ಇವಾಗ ಸೇರಿಸ್ಕೊಂಡಿದ್ದೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡಾಗ ಒಂಥರ ತಳ ಹಿಡ್ದಂಗೆ ಆಗಿಬಿಡತ್ತೆ. ಸೊ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಇದನ್ನು. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಹತ್ರ ಸೋಂಪು ಕಾಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ ಒಗ್ಗರಣೆಗೆ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೂ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಮುಚ್ಚಳ ತೆಗೆದು ಅದಕ್ಕೊಂದು ಸ್ವಲ್ಪ ಮೊಸರನ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 2 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಈ ಗ್ರೇವಿಗೆ ಮೇಯ್ನಾಗಿ ಬೇಕಾಗಿರೋದು ಟೊಮ್ಯಾಟೊ ಆಗಿರ್ಬೋದು, ಮೊಸರು ಆಗಿರ್ಬೋದು ಮತ್ತು ಕಡಲೆ ಹಿಟ್ಟು, ಇದಿಷ್ಟು ಬೇಕು. ಸೊ ಮೊಸರು ಹಾಕ್ಕೊಂಡ ತಕ್ಷಣ ನಾನಿಲ್ಲಿ ಈಗ ಕಡಲೆ ಹಿಟ್ಟು, ನಿಮ್ಗೆ ಅದು ಕಲರ್ ಸ್ವಲ್ಪ ಚೇಂಜಾಗಿ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಕಡಲೆ ಹಿಟ್ಟು ಹುರಿದಿಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದಷ್ಟು 2 ಸ್ಪೂನ್ ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗ್ರೇವಿ ತಿಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ. ಸೊ ಡಾಬಾದಲ್ಲೆಲ್ಲ ಈ ಥರ ಮಾಡ್ತಾರೆ. ನೀವು ಕ್ಯಾಶ್ಯೂ ಪೇಸ್ಟ್ ಅದೆಲ್ಲ ಏನೂ ಬೇಕಾಗಲ್ಲ, ಜಸ್ಟ್ 1-2 ಸ್ಪೂನ್ ಕಡಲೆ ಹಿಟ್ಟಿದ್ರೆ ಸೂಪರಾಗಿ ರೆಡಿ ಆಗುತ್ತೆ. ಸೊ ಇದನ್ನು ಸ್ವಲ್ಪ ನಾನು ಅಲ್ಲೇ ಮಸ್ಕೋತಾ ಇದ್ದೀನಿ, ಸ್ವಲ್ಪ ಸ್ಮ್ಯಾಶಿ ಆಗಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಥರ ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿದೆ. ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಈ ಗ್ರೇವಿ ತುಂಬ ಬೇಗ ಆಗುತ್ತೆ. ಈ ತರಕಾರಿ ಒಂದು ಈರುಳ್ಳಿ ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡ್ರೆ ನಿಮಗೆ ಒಂದು 15 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ಸ್ವಲ್ಪ ಬೇಗನೆ ಆಗುತ್ತೆ. ಆ್ಯಂಡ್ ರುಬ್ಬೋದು ಬೇಡ, ಏನೂ ಬೇಡ, ಹೆವಿ ಮಸಾಲ ಕೂಡ ಏನೂ ಬೇಕಾಗಲ್ಲ. ಸೊ ಜಸ್ಟ್ 1-2 ಪಲಾವ್ ಎಲ್ಲ ಇದ್ದರೆ ಸಾಕಾಗ್ಬಿಡುತ್ತೆ ಈ ಥರ. ಆ್ಯಂಡ್ ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಬೆಂಡೆಕಾಯಿ, ಅದನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೆ ಈ ಟೈಮಲ್ಲಿ ನಿಮಗೆ ಖಾರ ಉಪ್ಪು ಏನಾದರೂ ಬೇಕು ಅಂತಂದರೆ ಹಾಕ್ಕೋಬೋದು. ಆ್ಯಂಡ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ನಾನು ಇವಾಗ. ಸಕ್ಕರೆ ಹಾಕೋದ್ರಿಂದ ಅದರ ಫ್ಲೇವರು ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮಗೆ ಸ್ವೀಟ್ ಅಂತ ಅನ್ನಿಸ್ಬಾರ್ದು, ಜಸ್ಟ್ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ, ಖಾರ ಮತ್ತು ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಅದಕ್ಕೆ ಬೇಕಾಗುವಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಈ ಥರ ಸಬ್ಜಿ ಥರ ಬೇಕು ಅಂತಂದರೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಆ್ಯಂಡ್ ಕಡಲೆ ಹಿಟ್ಟು ಆಲ್ರೆಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಥಿಕ್ನೆಸ್ ಗೊತ್ತಾಗುತ್ತೆ ಇಷ್ಟು ಬೇಕು ಅಂತ. ಸೊ ಅದಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಂಗೆ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕೋಕ್ಕೆ ಅಂತ. ಸೊ ಇದಿಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನೊಂದು 5 ನಿಮಿಷ ಮುಚ್ಚಿ ಬೇಯಿಸಬೇಕು. ಬೆಂಡೆಕಾಯಿ ಆಲ್ಮೋಸ್ಟ್ ಬೆಂದಿರುತ್ತೆ ನೀವು ಫ್ರೈ ಮಾಡೋವಾಗಲೇ. ಸೊ ತೆಳ್ಳಗೆ ಕಟ್ ಮಾಡಿರ್ತೀವಲ್ವ, ಹಾಗಾಗಿ ಇದಿಷ್ಟು ಆದ ನಂತರ ಚೆನ್ನಾಗಿ ನೋಡಿ ಕುದೀತಾ ಇದೆ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅವಾಗ ತುಂಬ ಚೆನ್ನಾಗಿರುತ್ತೆ ಘಮ ಅಂತೂ. ಏನೇ ನೀವು ಗ್ರೇವಿ ಮಾಡಿ ಅದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಕಸೂರಿ ಮೇಥಿನ ಸ್ಕಿಪ್ ಮಾಡದೆ ಹಾಕಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಅರೋಮ ಅಂತೂ ಸೂಪರಾಗಿರುತ್ತೆ. ಸೊ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಕಿತ್ತಲ್ವ ಅದನ್ನು ಕೂಡ ಸೇರಿಸ್ತೀನಿ. ಇವಾಗ ನೋಡಿ ಗ್ರೇವಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ತುಂಬ ಬೇಗ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ನೋಡಿ ಚಪಾತಿ ಕೂಡ ರೆಡಿ ಆಗಿದೆ. ನಮ್ಮ ಇವತ್ತಿನ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ತಂಗಿ ತಿಂದ್ಬಿಟ್ಟು ಹೆಂಗಿದೆ ಅಂತ ಅವಳ ಹತ್ರ ರಿವ್ಯೂ ಹೇಳಿಸ್ತೀನಿ ಆಯಿತಾ. ಸೊ ಅವಳು ಇವಾಗ ತಿಂದು ಟೇಸ್ಟ್ ಮಾಡಿ ಹೇಳ್ತಾಳೆ ಹೆಂಗಾಗಿದೆ ಅಂತ. ಹೆಂಗಿದೆ ಬಿಡಕ್ಕೆ ಚೆನ್ನಾಗಿದೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.